ಒಟ್ಟು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು 35,000 ಕೋಟಿ, 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. ನಾವು ಕೇಳಿರೋದು 18,172 ಕೋಟಿ. ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1/4 ಗಿಂತ ಕಡಿಮೆ. ಅಮಿತ್ ಶಾ ಅವ್ರು ಏನ್ ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಏನ್ ಹೇಳಿದ್ರು? ಸುಳ್ಳು ಹೇಳಿದ್ರು. ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ರು, ಇವರು ಬರಗಾಲಕ್ಕೆ ಮನವಿ ಕೊಟ್ಟಿಲ್ಲ, ಗ್ಯಾರಂಟಿಗಳಿಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ರು. ನಾವು ಗ್ಯಾರಂಟಿಗಳಿಗೆ ಒಂದು ಪೈಸೆನೂ ಕೇಳಿಲ್ಲ, ಕೇಳೋದೂ ಇಲ್ಲ. ನಾವು ಕೇಳಿದ್ದದ್ದು 18,172 ಕೋಟಿ. ಸೆಪ್ಟೆಂಬರ್ ನಲ್ಲೇ ಕೇಳಿದ್ದು 18,172 ಕೋಟಿ. ಯಾಕಂತಂದ್ರೆ ಒಟ್ಟು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು 35,000 ಕೋಟಿ, 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ. NDRF ನಾರ್ಮ್ಸ್ ಪ್ರಕಾರ 18,172 ಕೋಟಿ ರೂಪಾಯಿಗಳನ್ನ ಕೇಳಿದ್ದು. ಅದು ಕೇಂದ್ರ ಸರ್ಕಾರದವರು ನಿಮ್ಗೆಲ್ಲ ಗೊತ್ತಿದೆ. ಏನ್ ಹೇಳಿದ್ರು ಆಗ? ಅಮಿತ್ ಶಾ ಅವ್ರು ಏನ್ ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಏನ್ ಹೇಳಿದ್ರು? ಸುಳ್ಳು ಹೇಳಿದ್ರು. ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ, ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಡ್ತು, ಅದಕ್ಕೆ ಕೊಡ್ಲಿಲ್ಲ ಅಂತ ಅಮಿತ್ ಶಾ ಅವ್ರು ಹೇಳಿದ್ರು. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವ್ರು ಹೇಳಿದ್ರು, ಇವರು ಬರಗಾಲಕ್ಕೆ ಮನವಿ ಕೊಟ್ಟಿಲ್ಲ, ಗ್ಯಾರಂಟಿಗಳಿಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ರು. ನಾವು ಗ್ಯಾರಂಟಿಗಳಿಗೆ ಒಂದು ಪೈಸೆನೂ ಕೇಳಿಲ್ಲ, ಕೇಳೋದೂ ಇಲ್ಲ. ಇಬ್ರು ಸುಳ್ಳು ಹೇಳಿದ್ರು. ನಾನು ಡಿಸೆಂಬರ್ 19ನೇ ತಾರೀಕು ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದೆ. ಡಿಸೆಂಬರ್ 2023 ಡಿಸೆಂಬರ್ 19ನೇ ತಾರೀಕು ಭೇಟಿ ಮಾಡಿದ್ದೆ. ಅವತ್ತು ನರೇಂದ್ರ ಮೋದಿ ಅವ್ರ ಗಮನಕ್ಕೆ ತಗೊಂಡ್ಬಂದೆ, ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಇದೆ, ಮನವಿ ಕೊಟ್ಟಿದೀವಿ, 18,172 ಕೋಟಿ ಕೇಳಿದೀವಿ, ನಮ್ಗೆ ಕೊಡಬೇಕು, ರೈತರಿಗೆ ಇನ್ಪುಟ್ ಸಬ್ಸಿಡಿ ಕೊಡಬೇಕಾಗತ್ತೆ, ಕಷ್ಟದಲ್ಲಿದ್ದಾರೆ. ಅವರು ಸಂಬಂಧಪಟ್ಟವರಿಗೆ ಕೂಡಲೇ ಹೇಳ್ತೀನಿ. ಯಾಕಂದ್ರೆ ದೇರ್ ಇಸ್ ಒಂದು ಹೈ ಲೆವೆಲ್ ಕಮಿಟಿ ಇದೆ, ಹೆಡೆಡ್ ಬೈ ಹೋಮ್ ಮಿನಿಸ್ಟರ್ ಅಮಿತ್ ಶಾ. ಅದಾದ್ಮೇಲೆ ಡಿಸೆಂಬರ್ 20ನೇ ತಾರೀಕು ಅಮಿತ್ ಶಾ ಅವ್ರನ್ನೂ ಭೇಟಿ ಮಾಡಿದ್ದೆ ನಾನು, ಕೃಷ್ಣ ಬೈರೇಗೌಡ. ಅವ್ರು ಹೇಳಿದ್ರು, ಡಿಸೆಂಬರ್ 23ನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ, ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ, ಅವತ್ತು ಇತ್ಯರ್ಥ ಮಾಡಿ ಪರಿಹಾರ ಕೊಡ್ಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಮೀಟಿಂಗೂ ಕರೀಲಿಲ್ಲ, ₹1 ಬಿಡುಗಡೆ ಮಾಡಲಿಲ್ಲ. ಈಗ ಎಷ್ಟು ನಾನು ನೋಡಿಲ್ಲ, ನಾನು ಇನ್ನ ಮಾಹಿತಿ ತಗೋಬೇಕು. ಅದು ಏನು, ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ, ಕೋರ್ಟ್ ಭಾಗ ಕದ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟ್ನವರು ಹೇಳಿರೋದು, ಅವರು ಇತ್ಯರ್ಥ ಮಾಡಿ ಜಲ್ದಿ ಅಂತ ಹೇಳಿದರು. ಅವರು ಟೈಮ್ ತಗೊಂಡಿದ್ರು, ಅಡ್ವೊಕೇಟ್ ಜನರಲ್ ಅಲ್ಲ, ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಟೈಮ್ ತಗೊಂಡಿದ್ರು. ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು, ಸುಪ್ರೀಂ ಕೋರ್ಟ್ ಹೇಳಿ ತೀರ್ಮಾನ ಮಾಡಿರೋದಲ್ಲ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು. ಇದು ಬಹಳ ಕಡಿಮೆ. ನಾವು 18,172 ಕೋಟಿ ಕೇಳಿದ್ರೆ ಅವರು 3,464 ಕೋಟಿ ಕೊಟ್ಟಿದ್ದಾರೆ. ದಿಸ್ ಇಸ್ ವೆರಿ ಬಹಳ ಕಡಿಮೆ. ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತೀವಿ. ಸುಪ್ರೀಂ ಕೋರ್ಟ್ ಮುಂದೆ ನಾವು ರಿಟ್ ಪಿಟಿಷನ್ ಹಾಕಿದ್ವಿ. ರಿಟ್ ಪಿಟಿಷನ್ ಹಾಕಿದಾಗ ಗವರ್ಮೆಂಟ್ ಆಫ್ ಇಂಡಿಯಾ ಪರವಾಗಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಪಿಯರ್ ಆದರು. ಅವರು ನಿರ್ಮಲಾ ಸೀತಾರಾಮನ್ ಹೇಳದಂತ ಮಾತುಗಳಾಗ್ಲಿ ಅಥವಾ ಅಮಿತ್ ಶಾ ಹೇಳದಂತ ಮಾತುಗಳನ್ನಾಗ್ಲಿ ಸಬ್ಮಿಟ್ ಮಾಡಲಿಲ್ಲ. ನಾನು ಯಾಕೆ ಅವ್ರು ಹೇಳೋದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅದು ನಿಜವೇ ಆಗಿದ್ರೆ ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಹೇಳಬೇಕಾಗಿತ್ತು ಗವರ್ಮೆಂಟ್ ಪರವಾಗಿ, ಹೇಳಲಿಲ್ಲ. ನಂಬರ್ 1. ನಂಬರ್ 2, ಏನ್ ಹೇಳಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ ಅವರು, ನೋಡ್ರಿ ಈಗ ಈ ತರ ಎಲ್ಲ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರಗಳು ಬರೋದು ಸರಿ ಇಲ್ಲ, ನೀವು ಇತ್ಯರ್ಥ ಮಾಡ್ಬಿಡಿ ಜಲ್ದಿ ಅಂತ ಹೇಳಿದ್ದಾರೆ. ಅದಕ್ಕೆ 2 ವೀಕ್ಸ್ ಟೈಮ್ ತಗೊಂಡ್ರು. 2 ವೀಕ್ಸ್ ಆದ್ಮೇಲೆ ಇನ್ನೊಂದು ವಾರ ತಗೊಂಡ್ರು ಟೈಮ್. ಈಗ 28ಕ್ಕೆ ಬರ್ತಾ ಇದೆ. ಇವತ್ತೆಷ್ಟು ತಾರೀಕು? 27. ನಾಳೆ ಬರ್ತಾ ಇದೆ. ಸೊ ಅಷ್ಟೊಳಗಡೆ ಇವರು ಈಗ ಕೇಂದ್ರ ಸರ್ಕಾರ 3,464 ಕೋಟಿ ರೂಪಾಯಿನ ಮಾಡಿದೆ. ಅದು ನಾವು ಕೇಳಿರೋದು 18,172 ಕೋಟಿ. ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1/4 ಗಿಂತ ಕಡಿಮೆ.